ನಮಸ್ಕಾರ. ಇವತ್ತಿನ ಪ್ರಚಲಿತ ಘಟನೆಗಳು ಜೊತೆಗೆ ಪ್ರಚಲಿತ ಪ್ರಬಂಧಗಳ ಕುರಿತು ಡಿಸ್ಕಷನ್ ಮಾಡೋಣ. ಟುಡೇ ಈಸ್ 11th March 2025. ಒಂದು ಒಳ್ಳೆಯ ಸುದ್ದಿ ಇದೆ. ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಇವತ್ತು ವಿಧಾನಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1500 ಸ್ಟೈ RPC ಹುದ್ದೆಗಳು, 2000 APC ಹುದ್ದೆಗಳು, 600 PSI ಹುದ್ದೆಗಳು, 15 DSI ಹುದ್ದೆಗಳನ್ನು ಈಗಾಗಲೇ ಒಳ ಮೀಸಲಾತಿ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂತಹ ಒಳ ಮೀಸಲಾತಿಯ ಇಶ್ಯೂ ಮುಗಿದ ತಕ್ಷಣ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಾಗುವುದು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಸೊ ದಟ್ ತಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ SA ಮತ್ತು ಕರೆಂಟ್ ಇವೆಂಟ್ಸ್ ಜೊತೆಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಈಗಾಗಲೇ ಹುದ್ದೆಗಳನ್ನು ಕರೆಯೋದಕ್ಕೆ 1207 ಹುದ್ದೆಗಳನ್ನು ಕರೆಯೋದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ ಅನುಮತಿ ಸಿಕ್ಕಿದೆ. ಸೊ ದಟ್ ಎರಡು ಸೈಡ್ ಬೈ ಸೈಡ್ ನೀವು ಓದ್ತಾ ಹೋಗ್ಬೋದು ಮನೆಯಲ್ಲಿ ಇದ್ಕೊಂಡು. ಯಾರೂ ಕೂಡ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಪ್ರತಿದಿನ ಮನೆಯಲ್ಲಿ ಕುಂತ್ಕೊಂಡೇ 4 hours ನೀವೇನಾದರೂ ಓದಿದ್ದೇ ಆದಲ್ಲಿ ಪರೀಕ್ಷೆ ಯಾವಾಗ ಬೇಕಾದಾಗ ನಡೀಲಿ, ಭಯ ಪಡೋಕ್ಕೆ ಹೋಗಬೇಡಿ. ಪರೀಕ್ಷೆ ಯಾವಾಗ ಬೇಕಾದಾಗ ನಡೀಲಿ. ನೀವು ಪ್ರತಿದಿನ ನಿಮ್ಮ ಮನೆಗೆ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಇವರಿಗೆ ಸಹಾಯ ಮಾಡ್ತಾನೆ 4 ಗಂಟೆ ಓದಿರಿ ಸಾಕು. ಮುಂದೆ ಬರ್ತಕ್ಕಂಥ ಈ ಪರೀಕ್ಷೆಯಲ್ಲಿ ಒಂದು ಹುದ್ದೆ ನಿಮ್ಮದಾಗತ್ತೆ. ಓಕೆ, ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ದಲ್ಲಿ 10 ಅಂಕಗಳಿಗೆ ಸಾರಾಂಶ ಬರೆಯೋದಿರ್ತದೆ. ಇದು ಪೇಪರ್ ಪೇಪರ್ 1ರಲ್ಲಿ. ಪ್ರತಿದಿನ ನೀವು ಈ ಸಂಪಾದಕೀಯವನ್ನು ಓದಿದರೆ ಸಾರಾಂಶ ಬರೆಯುವುದು ಹೇಗೆ ಅಂತ ಗೊತ್ತಾಗುತ್ತೆ. ನೀವು ನಿನ್ನೆ ನಾನು ಹೇಳಿದ್ದೀನಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಗೆದ್ದಿದೆ ಅಂತೇಳಿ. ಇಡೀ ಭಾರತದ ಕ್ರಿಕೆಟ್ನ ಇತಿಹಾಸವನ್ನು ಕೇವಲ 1 ಪೇಜ್ನಲ್ಲಿ ಹಿಡಿದಿಟ್ಟಿದ್ದಾರೆ ಸಂಪಾದಕೀಯದಲ್ಲಿ. ದಯವಿಟ್ಟು ಅದನ್ನು ಓದ್ಕೊಳ್ಳಿ. ಮರಳುಗಾಡಿನ ಸಮೃದ್ಧ ನಗರ ದುಬೈನಲ್ಲಿ ಭಾರತ ಕ್ರಿಕೆಟ್ ತಂಡದ ಪ್ರತಿಭಾ ಸಿರಿ ಕಂಗೊಳಿಸಿತು. ನೋಡಿ ಎಲ್ಲಿ ನಡೀತು ಅಂತಕ್ಕಂಥದ್ದನ್ನು 1 ಲೈನ್ದಲ್ಲಿ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ನಾಯಕತ್ವ ಅಂತ ಕೊಟ್ಟಿದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ ಅಂತ ಕೊಟ್ಟಿದ್ದಾರೆ. 27 ವರ್ಷಗಳ ಇತಿಹಾಸ, ಅಂದರೆ 27 ವರ್ಷ ಆಯಿತು ಇದು ಸ್ಟಾರ್ಟ್ ಆಗಿ. ಆದರೆ ಇಲ್ಲಿವರೆಗೆ ನಾವು 3 ಸರಿ ಗೆದ್ದಿದ್ದೀವಿ. 2013, 2017, ಈಗ 2025ರಲ್ಲಿ. 2013ರಲ್ಲಿ ಮಹೇಂದ್ರ ಸಿಂಗ್ ಧೋನಿಯವರು ನಾಯಕರಾಗಿದ್ದರು. 2017ರಲ್ಲಿ ನಡೆದಿರ್ತಕ್ಕಂತಹ ಟೂರ್ನಿಯ ಫೈನಲ್ನಲ್ಲಿ ಭಾರತವು ಪಾಕಿಸ್ತಾನದ ಎದುರೇ ಸೋತಿತ್ತು. ನಾವು ಗೆದ್ದದ್ದು 2013ರಲ್ಲಿ, ಜೊತೆಗೆ ಆಮೇಲೆ 2002ರಲ್ಲಿ, ಈಗ 2015ರಲ್ಲಿ 3 ಸರಿ ಗೆದ್ದಿದ್ದೇವೆ. 2017ರಲ್ಲಿ ನಾವು ರನ್ನರ್ ಅಪ್ ಆಗಿದ್ದೇವೆ. ಪಾಕಿಸ್ತಾನದವರೇ ನಮ್ಮನ್ನು ಸೋಲಿಸಿದರು. ಎಷ್ಟು ವಿಷಯಗಳು ನೋಡಿ, ಅವರು ಕೇವಲ 4 ಲೈನ್ದಲ್ಲಿ ಎಷ್ಟು ವಿಷಯಗಳನ್ನು ತಂದು ಹಾಕಿದ್ದಾರೆ ನೋಡಿ. ಈ ಥರ ಸಾರಾಂಶ ಬರೆಯೋದನ್ನು ನಾವು ಕಲಿಬೇಕು. ಸೊ ದಟ್ ಪ್ರತಿದಿನ ಯಾರು ಸಂಪಾದಕೀಯ ಓದ್ತಿರಲ್ಲ ಅವರಿಗೆ 10 ಅಂಕಗಳು ತಯಾರಿ ಆದಂಗೆ ಲೆಕ್ಕಾಚಾರ. ಸೊ ದಟ್ ನ್ಯೂಸ್ ಪೇಪರ್ನ ತಾವು ಹಾರ್ಡ್ ಕಾಪಿ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಡೋಂಟ್ ಡಿಪೆಂಡ್ ಆನ್ ಪೇಪರ್ ಕಟಿಂಗ್ಸ್. ನಾವು ಟೆಲಿಗ್ರಾಮ್ ಚಾನಲ್ದಲ್ಲಿ ಹಾಕ್ತೀವಿ, ಕೆಲವೊಬ್ಬರು ವಾಟ್ಸಪ್ ಚಾನಲ್ದಲ್ಲಿ ಹಾಕ್ತಾರೆ, ಕೆಲವೊಬ್ಬರು ಫೇಸ್ಬುಕ್ದಲ್ಲಿ ಓದ್ತಾರೆ, ಈ ಥರ ಓದ್ತಿರ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ನ್ಯೂಸ್ ಪೇಪರನ್ನು ಹಾರ್ಡ್ ಕಾಪಿ ಓದಿದರೆ ಭಾಳ ಅನುಕೂಲಕರ. ಒಂದು ನ್ಯೂಸ್ ಪೇಪರಿಗೆ 7 ರೂಪಾಯಿ ಇರುತ್ತೆ, ಏನು ಕಷ್ಟ ಆಗಲ್ಲ. 200 ರೂಪಾಯಿ ನಾವು ಪ್ರತಿ ತಿಂಗಳ ಖರ್ಚು ಮಾಡಿದರೆ ತಪ್ಪೇನಿಲ್ಲ. ಓಕೆ, ಜೊತೆಗೆ 2023ರ ಏಕದಿನ ವಿಶ್ವಕಪ್ದಲ್ಲಿ ಗೆದ್ದರು. 2024ರ T20 ವಿಶ್ವಕಪ್ದಲ್ಲಿ ನಮ್ಮವರು ಗೆದ್ದರು. ಎಷ್ಟು ವಿಷಯಗಳನ್ನು ಅವರು ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇದ್ರ ಮೇಲೆ ನೀವು 25 ಲೈನ್ದು GKಯನ್ನು ಬರೆದಿಟ್ಕೋಬೋದು. 25 ಲೈನ್ GKಯನ್ನು ಬರೆದಿಟ್ಕೋಬೋದು ಕೇವಲ ಒಂದೇ ಒಂದು ಈ ಸಂಪಾದಕೀಯದ ಮೇಲೆ. ಜೊತೆಗೆ ಮುಖ್ಯ ಕೋಚ್ ಪ್ರಸ್ತುತ ಯಾರಿದ್ದಾರೆ? ಗೌತಮ್ ಗಂಭೀರ್ ಇದ್ದಾರೆ. ಕ್ರಿಕೆಟರ್ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ಇವಕ್ಕೆಲ್ಲ ನೋಡಿರ್ತೀರಿ ನೀವು, KL ರಾಹುಲ್. ಈ ತರಹದ ವಿಶೇಷ ಸಂಗತಿಗಳನ್ನು ಕೇವಲ 1 ಪುಟದಲ್ಲಿ ಸಂಪಾದಕೀಯಲ್ಲಿ ಕೊಡ್ತಾರೆ. ಸಾರಾಂಶ ಬರೆಯೋದಕ್ಕೆ ನಿಮಗೆ ಅನುಕೂಲಕರ ಆಗತ್ತೆ. ಜೊತೆಗೆ PSI SA ಯಾವ SA ಬರ್ತವೆ ಅಂಥೇಳಿ ಫಿಸಿಕಲ್ ಪಾಸ್ ಆದ ತಕ್ಷಣ ಹುಡುಗರು ಕೇಳ್ತಾರೆ. ಫಿಸಿಕಲ್ ಪಾಸ್ ಆಗಿರುತ್ತೆ, ಇನ್ನು ಎಕ್ಸಾಮಿನೇಷನ್ 30 ದಿನದಲ್ಲಿ ಫಿಕ್ಸ್ ಮಾಡಿರ್ತಾರೆ. ಸರ್ ಎಸ್ಸೆ ಹೆಂಗೆ ಬರೆಯೋದ್ರಿ ಅಂತೇಳಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ದೊಡ್ಡ ತಪ್ಪಿದು. ಆವಾಗ ಕಲಿಸೋರು ನಂಬುದು ತಪ್ಪು,
ಕಲಿಯೋರ್ದು ನಿಮ್ಮದು ತಪ್ಪು ಆ ಟೈಮ್ದಲ್ಲಿ. ಈಗಿನ ಥರ ಕಲಿತಾ ಹೋಗ್ಬೇಕು. ನೋಡಿ, ಸ್ಮಾರ್ಟ್ಫೋನ್ಗಳ ಬಗ್ಗೆ ಒಂದು ಸರಿ ಈಗಾಗಲೇ ಏನಾಗಿದೆ, ಎಸೆ ಆಗಿದೆ. ಸ್ಮಾರ್ಟ್ ಫೋನ್ಗಳು ಜೀವನದ ಮೇಲೆ ಬೀರ್ತಕ್ಕಂತಹ ಪರಿಣಾಮಗಳೇನು ಅಂತೇಳಿ ಎಸೆ ಕೇಳಿದರು. ಎಷ್ಟು ಚೆನ್ನಾಗಿ ಈ ಒಂದು ಸಂಗತದಲ್ಲಿ ಬರೆದಿದ್ದಾರೆ ನೋಡಿ ದೀಪಾ ಹಿರೇಗುತ್ತಿ ಅವರು. ನೀಟಾಗಿ ಒಂದು ಕತೆ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಕತೆ 60 ಶಬ್ದಗಳಲ್ಲಿ ಮುಗಿಬೇಕಾ? ಮತ್ತು PSI ಬರೆಯವರಿದ್ದಾರೆ ಅಂದರೆ ಕತೆ. ಒಂದು ವೇಳೆ ನಿಮಗೆ ಕತೆ ಬರೆಯೋಕ್ಕೆ ಆಗಲಿಲ್ಲ ಅಂದರೆ ಒಂದು ಕೊಟೇಶನ್ನಿಂದ ಸ್ಟಾರ್ಟ್ ಮಾಡಿ. ನಾನು ಯಾವ ಥರ ಬರೆದಿದ್ದೀನಿ ಅಂದರೆ ಅದ್ರ ಬಗ್ಗೆ, ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಬರೆದಿದ್ದೀನಿ. ಓಕೆ, ಮೊಬೈಲ್ಸ್ ಆರ್ ದ ಮೋಸ್ಟ್ ಡೇಂಜರಸ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಡಿಸ್ಟ್ರಾಯ್ ದ ವರ್ಲ್ಡ್ ಅಂತ ಬರೆದಿದ್ದೀನಿ. ಓಕೆ, ಇದನ್ನೇ ಕನ್ನಡೀಕರಣ ಮಾಡ್ಕೋಬೋದು. ಬಟ್ ಇಲ್ಲಿ ದೀಪಾ ಹಿರೇಗುತ್ತಿಯವರು ಅದ್ಭುತವಾಗಿ ಬರೆದಿದ್ದಾರೆ ಕತೆ ಮೂಲಕ. ನೈಜವಾದ ಕತೆ ಮತ್ತಿದು ಸುಳ್ಳ ಒಂದು ಕಾಗಕ್ಕ ಗುಬ್ಬಾಕನ ಕಥೆಯಲ್ಲ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ SSLC ಓದುತ್ತಿರುವ ಬಾಲಪ್ರೇಮಿಗಳು ಇತ್ತೀಚೆಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡ ಸುದ್ದಿ ತಿಳಿದು ದಿಗಿಲಾಯಿತು. ಪ್ರೀತಿ ಎಂಬುದರ ಅರ್ಥವೇ ಗೊತ್ತಿಲ್ಲದ ಆಕರ್ಷಣೆಯನ್ನೇ ಜೀವನ್ಮರಣ ನಿರ್ಧರಿಸುವ ಮಾನದಂಡ ಎಂದುಕೊಳ್ಳುತ್ತಾರೆ. ಇಂತಹ ಅದೆಷ್ಟೋ ಪುಟ್ಟ ಹುಡುಗ ಹುಡುಗಿಯರು ಪ್ರೀತಿ ಹೆಸರಿನಲ್ಲಿ ಅವರು ತೆಗೆದುಕೊಳ್ಳುವ ದೊಡ್ಡ ನಿರ್ಧಾರಗಳು ಎಳೆಯ ಮನಸ್ಸುಗಳು ಸಾಗುತ್ತಿರುವ ದಾರಿಯ ಕುರಿತು ಸಮಾಜಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ 1.5 ದಶಕದ ಹಿಂದೆ, 15 ವರ್ಷಗಳ ಹಿಂದೆ ನಮ್ಮ ಕೈಗೆ ಬಂದಿರತಕ್ಕಂಥ ಸ್ಮಾರ್ಟ್ಫೋನ್ಗಳು. ಜಗತ್ತು ಬೇರೆಯದ್ದೇ ದಾರಿಯಲ್ಲಿ ಸಾಗುತ್ತಿದೆ. ಇದು ಬಂದ ಮೇಲೆ ಜಗತ್ತೇ ಬೇರೆ ದಾರಿಯಲ್ಲಿ ಸಾಗ್ತಾ ಇದೆ. ಸ್ಮಾರ್ಟ್ಫೋನ್ದಿಂದ ಹುಟ್ಟಿಕೊಂಡ ಸಾಮಾಜಿಕ ಜಾಲತಾಣಗಳು, ಈ ಸ್ಮಾರ್ಟ್ಫೋನ್ ಏನು ಬಂತಲ್ಲ ಆವಾಗ ಸೋಷಿಯಲ್ ಮೀಡಿಯಾಗಳು ಬಂತು. ಫೇಸ್ಬುಕ್ ಬಂತು, ನಮಗೆ ವಾಟ್ಸಪ್ ಬಂತು, ಇನ್ಸ್ಟಾಗ್ರಾಮ್ ಬಂತು. ಇವೆಲ್ಲ ಕೂಡ ಸ್ಮಾರ್ಟ್ಫೋನ್ದಿಂದ ಹುಟ್ಟಿರ್ತಕ್ಕಂತಹ ಸ್ಮಾರ್ಟ್ಫೋನ್ದ ಶಿಶುಗಳು ಅಂತ ಬರಿಬೋದು. ಈ ಏನು ಸ್ಮಾರ್ಟ್ಫೋನ್ ಬಂದಿದೆಯಲ್ಲ ಅದರ ಶಿಶುಗಳು, ಚೈಲ್ಡ್ಸ್ ಆಫ್ ದ ಸ್ಮಾರ್ಟ್ಫೋನ್ಸ್. ಇವುಗಳಿಂದ ಹುಟ್ಟಿಕೊಂಡು ಇವತ್ತು ಸಮಾಜವನ್ನು ನಾವು ಊಹಿಸದಿರುವಂತಹ ಅಪಾಯದತ್ತ ನೂಕುತ್ತಿವೆ. ಕಣ್ಣಿಗೆ ಬಟ್ಟಿ ಕಟ್ಟಿಕೊಂಡಂತೆ ಅವನತಿಯತ್ತ ದಾಪುಗಾಲ ಇಡುತ್ತಿರುವ ಎಲ್ಲ ವಯೋಮಾನದವರು ಇದ್ದರೂ ಹದಿಹರೆಯದ ಮಕ್ಕಳು ಬಹುಬೇಗ ಈ ಇಳಿಜಾರಿನಿಗೆ ಜಾರುತ್ತಿದ್ದಾರೆ. ಎಷ್ಟು ಅದ್ಭುತವಾಗಿ ಬರಿತಾ ಹೋಗ್ತಾ ಇದ್ದಾರೆ. ಇದನ್ನೇ ನೀಟಾಗಿ ನೀವು ಏನು ಮಾಡ್ಕೊಂಬಿಡಿ, ಒಂದು ಇಂಟ್ರೊಡಕ್ಷನ್ ಮಾಡಿಕೊಂಡು ಸ್ಮಾರ್ಟ್ಫೋನ್ದಿಂದ ಏನು ಉಪಯೋಗ ಇದೆ ಅಂಥೇಳಿ ಒಂದು 6 ಪಾಯಿಂಟ್ ಹಾಕಿ, ಸ್ಮಾರ್ಟ್ಫೋನ್ದಿಂದ ಏನು ದುರುಪಯೋಗ ಆಗ್ತಾ ಇದೆ ಅಂಥೇಳಿ ಒಂದು 6 ಪಾಯಿಂಟ್ ಹಾಕಿ, ಕೊನೆಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಉಪಸಂಹಾರವನ್ನು ಬರೆದುಬಿಡಿ. 600 ವರ್ಡ್ಸ್ಗೆ ಒಂದು ಬೆಸ್ಟ್ ಎಸ್ಸೆ ನಿಮ್ಮದು ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ಒಬ್ಬರು ಲಲಿತ್ ಪಾಸ್ಪೋರ್ಟ್ ರದ್ದು. ಲಲಿತ್ ಯಾರು? ಲಲಿತ್ ಇವರು ಭಾರತದ ಉದ್ಯಮಿ ಲಲಿತ್ ಮೋದಿ ಹೆಸರು ಕೇಳಿದ ತಕ್ಷಣ ನಿಮಗೆ ಕ್ರಿಕೆಟ್ ಗೊತ್ತಾಗಬೇಕು. ಯಾರಿಗೆ? ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆಯವ್ರಿಗೆ. IPL ಬಗ್ಗೆ ಗೊತ್ತಾಗಬೇಕು. ಹೂ ಈಸ್ ದ ಫಾದರ್ ಆಫ್ IPL ಅಂತ ಕೇಳಿದರೆ ಲಲಿತ್ ಮೋದಿ IPLನ ಪಿತಾಮಹ. ಲಲಿತ್ ಮೋದಿಯವರು IPLನ ಪಿತಾಮಹ ಆಗಿದ್ದರು. ನಾವೆಲ್ಲರೂ ಕೂಡ ಇವತ್ತು IPL ನೋಡ್ತೀವಿ. ಆವತ್ತು ಎಕ್ಸಾಮ್ ಇದ್ದರೂ ಕೂಡ IPL ಹೋಗಿ ನೋಡಿ ಬರ್ತೀವಿ ನಾವು. ಆದರೆ ಈ IPLನ್ನು ಹುಟ್ಟು ಹಾಕಿದವ್ರು ಯಾರಂದರೆ ಲಲಿತ್ ಮೋದಿ. ಈಗ ಅವರು ನಮ್ಮ ದೇಶ ಬಿಟ್ಟು ಹೋಗಿದ್ದಾರೆ. ಬಟ್ ಅವ್ರ ಹೆಸರು ಬಂದ ತಕ್ಷಣ ನಮಗೆ ಏನು IPL ಬಗ್ಗೆ ಗೊತ್ತಿರಬೇಕು. 2010ನೇ ಇಸ್ವಿಲಿನೇ ಈ ದೇಶವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಯಾರಂದರೆ ಲಲಿತ್ ಮೋದಿಯವರು. ಹಾಗಾದರೆ IPLನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಇವರು? IPLನ್ನು 2007ಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟ್ IPL ನಡೆದಿದ್ದು 2008ರಲ್ಲಿ. IPL ಯಾರು ನಡೆಸ್ತಾರೆ? BCCI ಅಂದರೆ ಏನು? ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ವಿಸ್ತರಿಸಿನೂ ಅಂತ ಕೇಳ್ಬೋದು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎಕ್ಸಾಮಿನೇಷನ್ದಲ್ಲಿ. ಓಕೆ, 2024ನೇ ಇಸ್ವಿಯಲ್ಲಿ ಕೊನೆಯ IPL ಆಯಿತು. ಇತ್ತೀಚಿನ ಅಥವಾ ಕೊನೆಯ IPL ಆಯಿತು. ಇದರಲ್ಲಿ ಯಾರು ಗೆದ್ದಿದ್ದಾರೆ? ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಿದ್ದಾರೆ. ಅವರು 3 ಸಲ ಗೆದ್ದಿದ್ದಾರೆ. ಅತಿ ಹೆಚ್ಚು ಬಾರಿ ಗೆದ್ದವರು ಯಾರು? ನಿಮಗೆ ಈ ಥರ ಪ್ರಶ್ನೆ ಬರ್ಬೋದು. ಚೆನ್ನೈ ಸೂಪರ್ ಕಿಂಗ್ಸ್ದವರು 5 ಸಲ ವಿನ್ ಆಗಿದ್ದಾರೆ IPLನ್ನು. RCBದವ್ರು ಎಷ್ಟು ಸಲ ಗೆದ್ದಿದ್ದಾರೆ? 0 ಗೆದ್ದೇ ಇಲ್ಲ ನಮ್ಮ RCBದವ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಏನು ಕರಿತೀವಲ್ಲ, RCBದವರು 1 ಸರನೇ ಗೆದ್ದಿಲ್ಲ. ಬರೀ ಮುಂದಿನ ಸಲ ಕಪ್ ನಮ್ಮದೇ ಅಂತಾರೆ. ಈ ಥರ ಇಂಟ್ರೆಸ್ಟಿಂಗ್ ವಿಷಯಗಳಿರ್ತವೆ. ಅತಿ ಹೆಚ್ಚು ಮೋಸ್ಟ್ ರನ್ ಮಾಡಿದವರು ಯಾರು? ಈ ಇಡೀ IPL ಇತಿಹಾಸದಲ್ಲಿನೇ ಮೋಸ್ಟ್ ರನ್ ಮಾಡಿದಿರ್ತಕ್ಕಂಥವ್ರು ಯಾರು?
ವಿರಾಟ್ ಕೊಹ್ಲಿ 8400 ರನ್ ಮಾಡಿದ್ದಾನೆ ವಿರಾಟ್ ಕೊಹ್ಲಿ ಕಾಕ. ಓಕೆ, ಅತಿ ಹೆಚ್ಚು ವಿಕೆಟ್ ತೆಗೆದವ ಯಾರ? ಈ ಒಂದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದವನು 205 ವಿಕೆಟ್ ತೆಗೆದಿದ್ದಾನೆ. ಚಾಹಲ್, ಯಜ್ವೇಂದ್ರ ಚಾಹಲ್ ಅಂತಿದ್ದಾನೆ. 205 ವಿಕೆಟ್ ತೆಗೆದು ಅತಿ ಹೆಚ್ಚು ವಿಕೆಟ್ ತೆಗೆದವನಿದ್ದಾನೆ. 20 ಓವರ್ ಇದೆ 2020 ಮ್ಯಾಚ್. 20 ಓವರ್ದಲ್ಲಿ ಇಲ್ಲಿವರೆಗೆ ಅತಿ ಹೆಚ್ಚು ರನ್ ಮಾಡಿರ್ತಕ್ಕಂಥ ಟೀಮ್ ಯಾವುದಂದರೆ ಸನ್ ರೈಸರ್ಸ್ ಹೈದರಾಬಾದ್. 287 ರನ್ ಮಾಡಿದೆ. ಅದು ಅತಿ ಕಡಿಮೆ ರನ್ 49 ರನ್ ಮಾಡಿದೆ ಅಂದರೆ ಯಾವುದಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCBದವರು ಅತಿ ಕಡಿಮೆ ರನ್. ನಮ್ಮದು ಏನಿದ್ರು ಕಡಿಮೆದೊಳಗರ ಸಾಧನೆ ಮಾಡಿರ್ತೀವಿ, ಹೆಚ್ಚದಾಗರ ಸಾಧನೆ ಮಾಡಿರ್ತೀವಿ ನಾವು RCBದವ್ರು. ಓಕೆ, ಇಲ್ಲದಾನು ವಿರಾಟ್ ಕೊಹ್ಲಿ 8400 ರನ್ ತೆಗೆದ. 8400 ರನ್ ತೆಗೆದಿದ್ದಾನೆ. ಸೊ ದ್ಯಾಟ್ ಅತಿ ಹೆಚ್ಚು ರನ್ IPLದಲ್ಲಿ ಅತಿ ಹೆಚ್ಚು ರನ್ ಹೊಡೆದಿರ್ತಕ್ಕಂಥ ಆಟಗಾರ ಯಾರು? ವಿರಾಟ್ ಕೊಹ್ಲಿನ? ನೋ, ವಿರಾಟ್ ಕೊಹ್ಲಿ ಅಲ್ಲ. 175 ರನ್ ಹೊಡೆದಿದ್ದಾನೆ. ಯಾರು ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಹೊಡೆದವನು 175 ರನ್ ಹೊಡೆದಿದ್ದಾನೆ. ಯಾರು ಆ ಕ್ರೀಡಾಪಟು ಅಂಥೇಳಿ ಕಮೆಂಟ್ ಮಾಡಿ. ಓಕೆ, ಈ ಥರ ಒಂದು ವಿಷಯವನ್ನು ನೀವು ಕರೆಂಟ್ ಇವೆಂಟ್ಸನ್ನು ಓದ್ಕೋಬೇಕಾಗತ್ತೆ. ಇದು ಭಾಳ ಚರ್ಚೆ ಮಾಡ್ತಾ ಇದೆ. ಬಹುಶಃ ಇದು KSನಲ್ಲಿ essay ಬರ್ಬೋದು. ಯಾಕಂದರೆ 2021ನೇ ಇಸ್ವಿಯಲ್ಲಿ 2 ಆ್ಯಕ್ಟ್ಗಳೇ ಬಂದಿತ್ತು essay. 2 ಆ್ಯಕ್ಟ್ಗಳೇ ಬಂದಿತ್ತು. ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಬಂದಿತ್ತು, ಇನ್ನೊಂದು ಆ್ಯಕ್ಟ್ ಬಂದಿತ್ತು. 2 ಆ್ಯಕ್ಟ್ಗಳನ್ನೇ ಭೂ ಸುಧಾರಣಾ ಕಾಯ್ದೆ ಮತ್ತು ನ್ಯೂ ಎಜುಕೇಷನ್ ಪಾಲಿಸಿ 2 ಬಂದಿರೋದರಿಂದ ಸೊ ದ್ಯಾಟ್ ಇದು ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಭಾಳ ಚರ್ಚೆಯಲ್ಲಿದೆ. ಏನಿದೆ ಅಂದರೆ ಅದು ಕರ್ನಾಟಕ ಕಿರುಸಾಲ ಮತ್ತು ಸಣ್ಣ ಸಾಲ ಮಸೂದೆ 2005. ಇದ್ರ ಮೇಲೆ KSದವರು essay ಬರೆದು ಹಾಕಬೇಕು. ಸಾಲದ ಒಂದು ಕತೆ ಕಟ್ಟಿ, ಸಾಲದ ಬಗ್ಗೆ ಒಂದು ಕೊಟೇಶನ್ ಹಾಕಿ ಅಥವಾ ಗಾದೆ ಮಾತು ಹಾಕಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಲ್ಲಿ ಈ PC ಮತ್ತು PSI ಓದೋರು ಏನು ತಿಳ್ಕೊಬೇಕಂದ್ರೆ ಇಲ್ಲಿ ಒಂದು ಕರೆಂಟ್ ಇವೆಂಟ್ಸ್ ಇದೆ. ಈ ಹಿಂದೆ ಇಂತಹ ಒಂದು ಅಪರಾಧಗಳಾದಾಗ 1000ದಿಂದ 10,000ವರೆಗೆ ದಂಡ ಇತ್ತು. 6 ತಿಂಗಳವರೆಗೆ ಏನಿತ್ತು? ಶಿಕ್ಷೆ ಇತ್ತು. ಬಟ್ ಈಗ ಆ ದಂಡವನ್ನು 5 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ. ಬರೀ 1ರಿಂದ 10,000 ಇದ್ದದ್ದನ್ನು 5 ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ. ಶಿಕ್ಷೆ 6 ತಿಂಗಳಿದ್ದದ್ದನ್ನು 10 ವರ್ಷಗಳಿಗೆ ಶಿಕ್ಷೆ ಮಾಡಿದ್ದಾರೆ. ಸೊ ದ್ಯಾಟ್ ಇದು ಕಾಯ್ದೆ ಇದೆಯಲ್ಲ, ಇದು ಫುಲ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಈ ಕಾಯ್ದೆಯ ಬಗ್ಗೆ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸು ಬರ್ಬೋದು, ಜೊತೆಗೆ essay ರೈಟಿಂಗ್ ಕೂಡ ಬರ್ಬೋದು. ಇನ್ನು ಜೊತೆಗೆ ನಾವು ಭಾಳ ಡಿಸ್ಕಸ್ ಆಗ್ತಾ ಇದೆ ನ್ಯೂ ಎಜುಕೇಷನ್ ಪಾಲಿಸಿ NEP. KSದಲ್ಲಿ 2021ದಲ್ಲಿ ಇದು essay ಕೂಡ ಬಂದಿತ್ತು. ರಾಜಕೀಯ ಕಾರಣಕ್ಕೆ ತಮಿಳುನಾಡು ಸರ್ಕಾರ ಯೂಟರ್ನ್, ಶಿಕ್ಷಣ ಸಚಿವರ ಹೇಳಿಕೆಗೆ ಆಕ್ಷೇಪ. ಶಿಕ್ಷಣ ಸಚಿವರು ಯಾರು ಇಲ್ಲಿ ಕಾಣ್ತಾರೆ ನೋಡಿ, ಧರ್ಮೇಂದ್ರ ಪ್ರಧಾನ. ಓಕೆ, ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ನಿಮಗೆ ಏನು ಕೇಳ್ಬೋದು? ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳ್ಬೋದು. 2020 ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಆ್ಯಕ್ಟ್ ಜಾರಿಗೆ ಬಂದದ್ದು. ಮೊಟ್ಟ ಮೊದಲು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು? ಅಂತ ಕೇಳ್ಬೋದು ನಿಮ್ಗೆ. ಯಾವುದು? ಕರ್ನಾಟಕ. ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತಂದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಈಗಾಗಲೇ 10+2 ಎಜುಕೇಷನ್ ಇದೆ ನಮ್ಮದು. ನಮ್ಮ 10+2 ಎಜುಕೇಷನ್ ಇದೆ. 10 ಅಂದರೆ ಅಪ್ ಟು SSLC ತನಕ. ಆಮೇಲೆ PUC 2 ಇಯರ್ಸ್. ಇನ್ಮೇಲೆ ಅದನ್ನು ಚೇಂಜ್ ಮಾಡಿ 5+3+3 4 ಈ ತರಹದ ವ್ಯವಸ್ಥೆ ಬರ್ತಾ ಇದೆ. ಅಂದರೆ ಕಾಲೇಜು ಶಿಕ್ಷಣವನ್ನು ಕೂಡ ನಾವು ಶಾಲಾ ಶಿಕ್ಷಣದೊಂದಿಗೆ ಸೇರಿಸ್ತಾ ಇದ್ದೀವಿ. ಕಾಲೇಜು ಶಿಕ್ಷಣವನ್ನು ಕೂಡ ಶಾಲಾ ಶಿಕ್ಷಣದ ಜೊತೆ ಸೇರಿಸ್ತಾ ಇದ್ದೀವಿ. ಓಕೆ, ಇಲ್ಲಿ ಉದಾಹರಣೆಗೆ ಹೇಳ್ತೀನಿ. 3 ವರ್ಷಕ್ಕೆ ಸ್ಟಾರ್ಟ್ ನಮ್ಮದು ಶಾಲೆ ಕಲಿಯೋದು, 3ರಿಂದ 8 ವರ್ಷ. ಇದನ್ನು ನಾವು ಅಡಿಪಾಯ ಹಂತ ಅಂತ ಕರಿತೀವಿ. ಏನಂತ ಕರಿತೀವಿ? ಅಡಿಪಾಯ ಹಂತ ಅಂತ ಕರಿತೀವಿ. 9ರಿಂದ 11 ವರ್ಷ ತನಕ ಬರುತ್ತೆ. ಇದನ್ನು ನಾವು ಪೂರ್ವಭಾವಿ ಹಂತ ಅಂತ ಕರಿತೀವಿ. ಪೂರ್ವಭಾವಿ ಹಂತ ಅಂತ ಕರಿತೀವಿ. ನೆಕ್ಸ್ಟ್ 12ರಿಂದ 14 ಬರುತ್ತೆ. ಇದನ್ನು ಮಾಧ್ಯಮಿಕ ಹಂತ ಅಂತ ಕರಿತೀವಿ. ನೆಕ್ಸ್ಟ್ 15ರಿಂದ 18. ನೆಕ್ಸ್ಟ್ ಬರ್ತಕ್ಕಂಥದ್ದು 15ರಿಂದ 18 ಬರುತ್ತೆ. ಇದನ್ನು ಪ್ರೌಢ ಹಂತ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೌಢ ಹಂತ. ಈ ಥರ ನಾವು ಎಜುಕೇಷನ್ ಸಿಸ್ಟಮನ್ನು 5, 3, 3, 4 5, 3, 3, 4 ಈ ರೀತಿಯಾಗಿ ನಾವು ಇದನ್ನು ಚೇಂಜ್ ಮಾಡಿದ್ದೀವಿ. ಈಗ ಎಷ್ಟಿತ್ತು? 10+2 ಇತ್ತು. ಅದನ್ನು 5+3+3+4 ಮಾಡಿದ್ದೇವೆ ಅಂತಕ್ಕಂಥದ್ದು ಹೊಸದಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಸೊ ದ್ಯಾಟ್ ಇದಕ್ಕೆ
ಸಾಕಷ್ಟು ದೊಡ್ಡ ಇತಿಹಾಸ ಇದೆ ನ್ಯೂ ಎಜುಕೇಷನ್ ಪಾಲಿಸಿಗೆ. 1948ನೇ ಇಸ್ವಿಗೆ UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಏನಾಯಿತು, ಜಾರಿಗೆ ಬಂತು. 1952-53ರಲ್ಲಿ ಪ್ರೌಢ ಶಿಕ್ಷಣ ಆಯೋಗ ಜಾರಿಗೆ ಬಂತು. 1964-66ರಲ್ಲಿ ಇದು ಭಾಳ ಇಂಪಾರ್ಟೆಂಟು, ಕೊಠಾರಿ ಆಯೋಗ ಅಂತ ಕರಿತೀವಿ. ಏನಂತ ಕರಿತೀವಿ? ಕೊಠಾರಿ ಆಯೋಗ ಅಂತ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟು. ಇದು ಫಸ್ಟ್ ಇದು. ಆಮೇಲೆ ನೆಕ್ಸ್ಟ್ ಬಂದದ್ದು 1968ರಲ್ಲಿ ನೂತನ ಶಿಕ್ಷಣ ನೀತಿ ಬಂತು. ಇದಾದ ನಂತರ 1986ನೇ ಇಸ್ವಿಯಲ್ಲಿ ನೂತನ ಶಿಕ್ಷಣ ನೀತಿ ಇದು ನೂತನ ಶಿಕ್ಷಣ ನೀತಿ 2 ಬಂತು. ಇದು ನೆನ್ಪಿಟ್ಕೊಳ್ಳೋಕೆ ಈಸಿ ಇದೆ ನಿಮಗೆ. ಇಲ್ಲೊಂದು ಟ್ರಿಕ್ ಹೇಳ್ತೀನಿ ನೋಡಿ. 1968-1986 ಉಲ್ಟಾ ಮಾಡೋದು ಇದನ್ನು, ನೂತನ ಶಿಕ್ಷಣ ನೀತಿ. ಓಕೆ, ಇಲ್ಲಿ ತನಕ ಶಿಕ್ಷಣ ನೀತಿಗಳಾಗಿರಲಿಲ್ಲ, ಆಯೋಗಗಳಾಗಿತ್ತು. ಇಲ್ಲಿ ಶಿಕ್ಷಣ ನೀತಿ ಆಗುತ್ತೆ, 2ನೇ ಶಿಕ್ಷಣ ನೀತಿ. ಅದಾದ ನಂತರ ಶಿಕ್ಷಣ ನೀತಿ ಆಗಿರತಕ್ಕಂಥದ್ದು 2020ರಲ್ಲಿ ನೂತನ ಶಿಕ್ಷಣ ನೀತಿ 3. ಓಕೆ, ಇದು 3ನೆಯ ಪ್ರಮುಖ ಪುನರುಜ್ಜೀವನ ಶಿಕ್ಷಣ ವಲಯದಲ್ಲಿ 3ನೆಯ ಪ್ರಮುಖ ಪುನರುಜ್ಜೀವನದ ನೀತಿ ಅಂತೇಳಿ ನಾವು ಇದನ್ನು ಕರಿತೀವಿ. ಓಕೆ, ಈ ತರಹದ 3 ಆಯೋಗಗಳು, ಈ ತರಹದ 3 ನೀತಿಗಳು ಬರ್ತವೆ. ಇದರ ನಡುವೆ ನಮ್ಮಲ್ಲಿ ಕಸ್ತೂರಿ ರಂಗನ್ ಸಮಿತಿ ವರದಿ ಕೊಟ್ಟಿತ್ತು, TSR ಸುಬ್ರಹ್ಮಣ್ಯಂ ಸಮಿತಿ ವರದಿ ಕೊಟ್ಟಿತ್ತು. 1986ರ ಶಿಕ್ಷಣ ನೀತಿ ಬದಲಾವಣೆ ಆಗಿತ್ತು 1997ರಲ್ಲಿ. ಅವೆಲ್ಲನೂ ಕೂಡ ಇರೋದಕ್ಕಿಂತ ನೀವು ಈ 6 ಪಾಯಿಂಟ್ಗಳನ್ನ ಎಸ್ಸೇದಲ್ಲಿ ಸೇರಿಸ್ಕೋಬೋದು ಮತ್ತು ಅಬ್ಜೆಕ್ಟಿವ್ ಟೈಪ್ಗೆ ಇದನ್ನು ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಪ್ರತಿದಿನ ನ್ಯೂಸ್ ಪೇಪರನ್ನು ಕರೆಂಟ್ ಇವೆಂಟ್ಸ್ ಏನೇನು ಇಂಪಾರ್ಟೆಂಟ್ ಇದೆ, ಜೊತೆಗೆ ಕರೆಂಟ್ ಎಸ್ಸೇಸ್ ಯಾವ್ಯಾವ ಇರ್ತೈತೆ ಅಂತೇಳಿ ನಾವು ಪ್ರತಿದಿನ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.